ಹೋಟೆಲ್ಗಳ ಸ್ಥಿತಿ ಹಿಂಗಿದ್ರೆ ಕೈಗಾರಿಕೆಗಳಿಗೂ ಕೂಡ ಗ್ಯಾಸ್ನ ಅಭಾವ ತಟ್ಟುತ್ತಾ ಇರೋದು. ಬೆಂಗಳೂರಿನ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಸೃಷ್ಟಿಯಾಗಿದೆ. ಸೋಮವಾರದಿಂದ ಕೈಗಾರಿಕೆಗಳಿಗೆ ಇಂಡಸ್ಟ್ರಿ ಗ್ಯಾಸ್ ಬಂದ್ ಆಗಿದೆ. ಪರಿಣಾಮ ಈಗ ಸ್ಟಾಕ್ ಇದೆ, ಹೇಗೋ ನಡ್ಕೊಂಡು ಹೋಗ್ತಾ ಇದೆ. ಮುಂದಕ್ಕೇನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಸುವರ್ಣ ನ್ಯೂಸ್ಗೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ದಾನಪ್ಪ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಇಲ್ಲಿ ಪೀಣ್ಯ ಅಂದರೆ ಏಷ್ಯಾದಲ್ಲೇ ಒಂದು ದೊಡ್ಡ ಕೈಗಾರಿಕಾ ಪ್ರದೇಶ. ಇಲ್ಲಿ ಮೇಜರ್ ಆಗಿ ಅಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕೈಗಾರಿಕೆಗಳೇ ಇಲ್ಲಿ ಹೆಚ್ಚು ಇರೋದರಿಂದ ಇಲ್ಲಿ ಒಂದು ಡೈರೆಕ್ಟಾಗಿ 10% ಗ್ಯಾಸ್ ಸಿಲಿಂಡ್ರನ್ನ ಯೂಸ್ ಮಾಡ್ತಾರೆ. ಬಟ್ ಇದು ಡೈರೆಕ್ಟಾಗಿ 10% ಬಿದ್ದರೂ ಕೂಡ 80% ಇಂಡೈರೆಕ್ಟಾಗಿ ಬೇರೆ ಒಂದು ಕೈಗಾರಿಕೆಗಳಿಗೆ ಇದ್ರದ್ದು ತೊಂದರೆ ಆಗುತ್ತೆ. ಬಟ್ ನಿಜವಾಗ್ಲೂ ಅಭಾವ ಇದೆ. ಸುಮಾರು ಜನ ಕೈಗಾರಿಕೋದ್ಯಮಿಗಳು ಬಂದು ನಮ್ಮ ಒಂದು ಕೈಗಾರಿಕೆಗಳಿಗೆ ನೆಕ್ಸ್ಟ್ ನಾವು ಸಿಲಿಂಡರ್ ಸಪ್ಲೈ ಮಾಡಲ್ಲ ಅಂತ ಹೇಳಿ ಇಂಡಿಯನ್ ಗ್ಯಾಸ್ನವರು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದಾರೆ. ಸೋಮವಾರದಿಂದ ನಾವು ಗ್ಯಾಸ್ ಸಪ್ಲೈ ಮಾಡೋಕ್ಕಿಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ. ಬಟ್ ಇವನ್ HP ಆ್ಯಂಡ್ ಇವರವರು ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಾಗುತ್ತೆ ಗೊತ್ತಾ, ಇದ್ರ ಒಂದು ಪರಿಣಾಮ ತಕ್ಷಣ ಬೀಳೋದಿಲ್ಲ. ಯೂಶಲಿ ಏನಾಗಿದ್ರೆ ಎಲ್ಲ ಒಂದು ಇಂಡಸ್ಟ್ರಿಗೂ ಕೂಡ ಒಂದು 15 ದಿವಸಕ್ಕೆ ಒಂದು ತಿಂಗಳಿಗೆ ಆಗುವಷ್ಟನ್ನು ಗ್ಯಾಸ್ ಸಿಲಿಂಡರ್ನ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಏನಾದ್ರು ಇದೇ ರೀತಿ ಕಂಟಿನ್ಯೂ ಆಗಿಬಿಟ್ರೆ ನೆಕ್ಸ್ಟ್ ಮುಂದಿನ ವಾರದಿಂದ ಸಾಕಷ್ಟು ಕೈಗಾರಿಕೆಗಳಿಗೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಹೋಟೆಲ್ಗಳು ನಿಧಾನವಾಗಿ ಬಂದ್ ಆಗ್ತಾ ಇರೋದು ರೈತರ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದು ಹೆಂಗೆ ಅಂತಂದ್ರೆ, ಹೋಟೆಲ್ಗೆ ಸರಬರಾಜಾಗ್ತಾ ಇದ್ದಂಥ ತರಕಾರಿ ಈಗ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು. ಬೆಳಗಾವಿಯಿಂದ ಗೋವಾಗೆ ಹೋಗ್ತಾ ಇತ್ತು ತರಕಾರಿ, ಆದರೆ ಮೊದಲು ಯಾವ ಪ್ರಮಾಣದಲ್ಲಿ ಹೋಗ್ತಾ ಇತ್ತು ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಕಾರಣ ಏನು ಅಂತಂದ್ರೆ, ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಹೋಟೆಲ್ಗಳು ಬಂದಾದ್ರೆ ತರಕಾರಿಯನ್ನು ಖರೀದಿ ಮಾಡೋರು ಇಲ್ಲದಂಥ ಸ್ಥಿತಿ. ಏಕಾಏಕಿ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಗೋವಾದ ವರ್ತಕರು. APMC ಮಾರುಕಟ್ಟೆ ಬೆಳಗಾವಿಯಿಂದ ತರಕಾರಿ ಹೋಗ್ತಾ ಇತ್ತು ಗೋವಾಗೆ. ತರಕಾರಿಯನ್ನು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕೊಳೆತು ಹೋಗ್ತಾ ಇದೆ. ಮಾರುಕಟ್ಟೆಯಲ್ಲೇ ತರಕಾರಿ ಉಳಿತಾ ಇದೆ, ಕೊಳೆತು ಹೋಗ್ತಾ ಇದೆ. ಇಲ್ಲೂ ಅದನ್ನು ಬಯ್ಯರಿಸಿಲ್ಲ, ಇಲ್ಲೂ ಅದನ್ನು ಖರೀದಿ ಮಾಡೋದಕ್ಕೆ ಜನ ಇಲ್ಲ. ಗೋವಾಗೆ ಏನು ಹೋಗ್ತಾ ಇತ್ತು, ಗೋವಾದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಕಟ್ ಮಾಡ್ಕೊಂಡಿದ್ದಾರೆ. ಬೇಡ ನಮಗೆ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿವಸ ಏನು ನಮ್ಮ ಮಧ್ಯ ಪ್ರಾಂತ್ಯದಲ್ಲಿ ಏನು ಒಂದು ಯುದ್ಧದ ಏನು ನಡೆದಿದೆ, ಈ ಯುದ್ಧ ನಡೆದ ಕಾರಣಕ್ಕಾಗಿ ನಮ್ಮ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಇಫೆಕ್ಟ್ ಆಗಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಕಾರಣ ಏನಂತಂದ್ರೆ, ಏನು ನಮ್ಮ ನಾವು ಈಗ ಮಾತಾಡೋದು ಬೆಳಗಾವಿ APMC ತರಕಾರಿ ಮಾರ್ಕೆಟಿಂದ ಮಾತಾಡಕತ್ತೀವಿ. ಈಗ ಏನು ನಾವು ಮನೆ ಬಳಕೆಗಾಗಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, ಅದೇ ರೀತಿ ನಾವು ಏನು ಹೋಟೆಲ್ಗಳಿಗೆ ಏನು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, ಇವು ಹೋಟೆಲ್ಗಳಿಗೆ ಏನು ಗ್ಯಾಸ್ ಪೂರೈಕೆ ಕಡಿಮೆ ಆದ್ದರಿಂದ ನಮ್ಮ ಏನು ಪೂರೈಕೆ ಆದ್ರೆ ನಮಗೇನು ತರಕಾರಿ ಏನು ಬರ್ತಿತ್ತು ರೈತರದ, ಆ ತರಕಾರಿ ಬರ್ತಾ ಇದೆ. ಬಟ್ ಇಲ್ಲಿ ಏನು ಹೋಟೆಲ್ದವರು ಏನು ನಮ್ಮ ಇಲ್ಲಿ ವ್ಯಾಪಾರಸ್ಥರು ಬೇರೆ ರಾಜ್ಯಗಳಿಗೆ ಗೋವಾ ಆಯ್ತು, ಮಹಾರಾಷ್ಟ್ರ ಆಯ್ತು, ಆಮೇಲೆ ನಮ್ಮ ಮಂಗಳೂರು ಸೈಡ್ ಆಯ್ತು, ಇಲ್ಲೆಲ್ಲ ಕಡೆ ನಮ್ಮ ತರಕಾರಿಗಳು ಕಳಿಸ್ಕೊಡ್ತಿದ್ರು. ಅಲ್ಲಿ ಹೋಟೆಲು ನೋಡ್ರಿ, ಇಲ್ಲಿ ನಮ್ಮ ಬೆಳಗಾವಿಯಿಂದ ನಿಯರ್ ಅಬೌಟ್ ಒಂದು 100 ಕ್ಯಾಂಟರ್ಸ್ ವೆಜಿಟೇಬಲ್ಸ್ ಇಲ್ಲಿ ಅಕ್ಯುಮುಲೇಟ್ ಆಗ್ತೈತಿ. ಇಲ್ಲಿದ ಮತ್ತು ಎಲ್ಲ ಹೊರಗೆ ಹೋಗ್ತದೆ. ಬರೀ ಇಲ್ಲಿ ನಮ್ಮ ರೋಡ್ ಸೈಡ್ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಎಷ್ಟು ಹತ್ತದ ಅಂತಂದ್ರೆ ಭಾಳ ಅಂದ್ರೆ ಸಂತಿ ವ್ಯಾಪಾರಸ್ಥಿಗೆ ಎಷ್ಟು ಹತ್ತಿಲ್ಲ ಅಷ್ಟೇ ಇಲ್ಲಿ ಸಪ್ಲೈ ಇರೋದು. ಇನ್ನು ಉಳಿದಿದ್ದೆಲ್ಲ ಇದು ಕೋಸ್ಟಲ್ ಕಂಪ್ಲೀಟ್ಲಿ ಎಲ್ಲೆಲ್ಲಿ ಸಮುದ್ರ ಇದೆಯಲ್ಲ ಅಲ್ಲೆಲ್ಲ ನಮ್ಮ ಬೆಳಗಾವಿಯಿಂದನೇ ಸಪ್ಲೈ ಆಗ್ತೈತಿ, ಗೋವಾಕ್ಕೆ ಸ್ಪೆಷಲಿ. ಸೊ ಅದು ಅಲ್ಲಿ ಆರ್ಡ್ರ್ ಇದ್ದಿದ್ದು ಎಕ್ದಮನ ಈಗ 100% ಆರ್ಡ್ರ್ ಇದ್ದಿದ್ದು ಈಗ 40% ತಳಿ ಇಳಿದೈತಿ. ಸೊ ಇಲ್ಲಿ ಬಾಜಿ ನಾವು ಅದನ್ನು ಏನು ಮಾಡ್ಬೇಕು ನಮ್ಗೆ ತಿಳಿತಾ ಇಲ್ಲ. ಈಗ ರೈತರ ಕಡೆಯಿಂದ ತೊಗೊಂಡಿದ್ದಂಥ ವೆಜಿಟೇಬಲ್ಸ್ ಎಲ್ಲ ಇಲ್ಲೇ ಸ್ಟಾಕ್ನೇ ಬೆಳಕತ್ತೈತಿ. ನೀವು ನೋಡ್ಕೋಬೋದು. ಈಗ ಸದ್ಯ ನಮ್ಮ ಮಾರ್ಕೆಟ್ ತುಂಬ ನೀವು ವಿಡಿಯೋ ಮಾಡಿ ತೊಗೊಂಡು ಹೋಗ್ಬೇಕಾರೆ ಇದ್ರ ಮೇಲೆ ಸರ್ಕಾರ ಏನಾದರೂ ಕ್ರಮ ತೊಗೋಬೇಕಂದ್ರೆ ನಾನು ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.